ವೆಲ್ಕಮ್ ಬ್ಯಾಕ್ ಟು ಸರಸ್ವತಿ ಲೈಫ್ ಸ್ಟೈಲ್. ಯಾರು ಹೊಸ್ತಾ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಸಪೋರ್ಟ್ ಮಾಡಿ. ನಾನಿವತ್ತು ನಮ್ಮ ಮನೇಲಿ ಗೌರಿ ಹಬ್ಬದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ದೀನಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು ಗೌರಿ ಹಬ್ಬನ. ನಾಳೆ ಮತ್ತೆ ಗಣೇಶಿಗೆ ಎಲ್ಲ ಹೂವು ಎಲ್ಲ ಹಾಕಬೇಕಲ್ಲ, ಹಂಗಾಗಿ ಇವತ್ತು ಸ್ವಲ್ಪ ಹೂವು ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಗೌರಿ ಹಬ್ಬದ ದಿವಸ. ಗೌರಮ್ಮನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಗೆ ಬರ್ಮಾಡ್ಕೋಬೇಕು ಅಮ್ಮನ್ನ. ಹಂಗೆ ಅದಕ್ಕೋಸ್ಕರ ನಾನು ಹೊಸ್ಲು ಪೂಜೆ ಮಾಡ್ಕೊಂಡು, ತುಳಸಿ ಪೂಜೆ ಮಾಡ್ಕೊಂಡು, ಅದಾದಮೇಲೆ ಒಳಗಡೆಗೆ ಬಂದು ನೋಡಿ 2 ತುಪ್ಪದ ದೀಪ, 2 ಕುಬೇರನ ದೀಪ ಮನೆ ದೇವರಿಗೆ, ಆಮೇಲೆ ಒಂದು ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ. ಎಲ್ಲ ಪೂಜೆ ಎಲ್ಲ ಆಗಿದೆ ಬ್ರಾಹ್ಮಿ ಮುಹೂರ್ತದಲ್ಲೇ. ನಾನು ನೈವೇದ್ಯಕ್ಕೆ ಹಾಲನ್ನ ಒಲೆ ಪೂಜೆ ಮಾಡ್ತೀವಲ್ಲ, ಒಲೆ, ಒಳಕಲ್ಲು, ಹೊಸ್ಲು, ತುಳಸಿ ಗಿಡ ಎಲ್ಲ ಪೂಜೆ ಆದಮೇಲೆ ಫಸ್ಟಿಗೆ ಹಾಲು ಕಾಯಕ್ಕೆ ಇಡಬೇಕು. ಒಲೆಗೆ ಪೂಜೆ ಆಗಿದ ತಕ್ಷಣ, ಸ್ಟವ್ ಪೂಜೆ ಆಗಿದ ತಕ್ಷಣ ಹಾಲು ಕಾಯಕ್ಕಿಟ್ಟು ಆ ಬಿಸಿ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಗೊಬಂದು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ತುಂಬಾ ಒಳ್ಳೆಯದು. ಶುಕ್ರವಾರ ಈ ಥರ ಮಾಡಿರೋ ಲಕ್ಷ್ಮಿಗೆ ತುಂಬ ಇಷ್ಟ ಅದು, ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದೀನಿ. ಆಮೇಲೆ ನೋಡಿ ನಾನು ಕಾಯಿ ಹೊಡೆದು ಸೌತೆಕಾಯಿ, ನೋಡಿ ಎಲೆ, ಅಡಿಕೆ, ಒಂದು ಕಾಯಿನು, ಬಾಳೆಹಣ್ಣು, ತೆಂಗಿನಕಾಯಿ, ಸೌತೆಕಾಯಿ ಹೊಡೆದಿದ್ದೀನಿ. ಗೌರಿ ಹಬ್ಬದಲ್ಲಿ ಹೊಸ್ಲಿಗೆ ಮನೇಲಿ ಎಲ್ಲವ ಸೌತೆಕಾಯಿ ಹೊಡೆದು ಪೂಜೆ ಮಾಡಬೇಕು. ಗೌರಮ್ಮನ ವೆಲ್ಕಮ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರವ ಯಮ್ಮಗೆ ಸೌತೆಕಾಯಿ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಬೇಕು. ನಾಳೆ ಗೌರಿ ಹಬ್ಬದಲ್ಲಿ, ಗಣೇಶನ ಹಬ್ಬದಲ್ಲಿ ತರ್ತೀನಿ ಗೌರಮ್ಮನ. ಇವಾಗ ಹಂಗೇ ಆ ಯಮ್ಮಗೆ ಸಂಕಲ್ಪ ಮಾಡ್ಕೊಂಡು ಒಂದು ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ ಗೌರಮ್ಮನ ಹೆಸರು ಹೇಳಿ. ನಾಳೆ ಗೌರಿ ತಂದಿಡ್ತೀವಿ. ಆಮೇಲೆ ಉಡಿ ಎಲ್ಲ ತುಂಬಬೇಕು. ನಾಳೆನೇ ಎಲ್ಲ ರೆಡಿ ಮಾಡಿ ಗಣೇಶನ ಜೊತೆಗೆ ಗೌರಿನೂ ತರ್ತೀವಲ್ಲ, ಅವಾಗ ರೆಡಿ ಮಾಡ್ತೀನಿ. ಇವತ್ತು ನಮ್ಮ ಮನೆಯವರು ಶುಕ್ರವಾರದ್ದು ಬ್ರಾಹ್ಮಿ ಮುಹೂರ್ತದ್ದು ಪೂಜೆ ಎಲ್ಲ ಆಗಿದೆ. ನಮ್ಮ ಪೂಜೆ ಹೇಗಿದೆ ಅಂತ ನೀವೇ ನೋಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದನ್ನು. ಪೂಜೆ ಎಲ್ಲ ಆಗಿ ಎಲ್ಲ ಆದಮೇಲೆ ನಾನು ಪದ್ಮಾವತಿ ಅಷ್ಟೋತ್ತರ ಪೂಜೆ ಮಾಡ್ತೀನಿ. ನಾನು 11 ಶುಕ್ರವಾರ ಪದ್ಮಾವತಿ ಪೂಜೆ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಕಮೆಂಟ್ ಮಾಡಿ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಪದ್ಮಾವತಿ ಪೂಜೆನ ಅಂತ ತೋರಿಸ್ತೀನಿ. ನೋಡಿ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಆದಮೇಲೆ ಮತ್ತೆ ಪದ್ಮಾವತಿ ವಿಷ್ಣುನಿಗೆ ಒಂದು ತಟ್ಟೆನಾಗ ಇಟ್ಕೊಂಡು ಅಭಿಷೇಕ ಮಾಡಿ, ಅದಾದಮೇಲೆ ಪದ್ಮಾವತಿ ವೆಂಕಟೇಶ್ವರನ ಇಡೋ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೀನಿ. ನಾನು ಅರ್ಶಿಣದಲ್ಲೇ ಬರ್ತಿದ್ದೀನಿ. ಅಷ್ಟದಳ ಪದ್ಮ ರಂಗೋಲಿ ಅದು ಹಾಕಿ, ಹೆಜ್ಜೆ ವಸ್ತ್ರ ಹಾಕಿ, ಹೂವಿನಿಂದ ಅಲಂಕಾರ ಮಾಡಿ, ಆಮೇಲೆ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಆದಮೇಲೆ ನಾನು ಕುಂಕುಮಾರ್ಚನೆ ಮಾಡಿದ್ದೀನಿ. ಪದ್ಮಾವತಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಬೇಕು. ತುಂಬಾ ಒಳ್ಳೆಯದು. ತುಂಬಾ ತೊಂದರೆ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ. ನಾನೆಲ್ಲನೂ ಆಗಿದೆ ನಂದು ಪೂಜೆ ಅಲ್ಲವ. ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದು. ಪದ್ಮಾವತಿ ಅಷ್ಟೋತ್ತರ ಹೇಳ್ಕೊಂಡು ಪ್ರತಿದಿನವ ಆ ಯಮ್ಮನ ಅಷ್ಟೋತ್ತರ ಹೇಳ್ಬೋದು. ಇಲ್ಲಾಂದರೆ ಕುಂಕುಮಾರ್ಚನೆ ಮಾಡೋಕ್ಕೆ 108 ಅಷ್ಟೋತ್ತರ ಬರುತ್ತೆ, ಅದನ್ನಾರ ಹೇಳ್ಬೋದು. ಇಲ್ಲಾಂದರೆ ಹಂಗೆ ಪದ್ಮಾವತಿದು ನಾಮಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡ್ಬೋದು. ನೀವು ಬೇಕಂದರೆ ಹೇಳಿ. ನಾನು ತುಂಬ ದಿನದಿಂದ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ನಿಮಗೂ ಹೇಳ್ತೀನಿ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು. ನನಗೆ ಸಪೋರ್ಟ್ ಮಾಡಿ. ನಾನು ಮಾಡ್ತಿರೋ ಪೂಜೆನೂ ನಾನು ಯಾವ ರೀತಿ ಮಾಡ್ತೀನಿ ನಾನು ಹೇಳ್ತೀನಿ ನಿಮಗೂ. ನೋಡಿ ಎಲ್ಲ ಪೂಜೆ ಎಲ್ಲ ಆಗಿದೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ನೋಡಿದು ಪದ್ಮಾವತಿ ವೆಂಕಟೇಶ್ವರ ಫೋಟೋ ತುಂಬ ಚೆನ್ನಾಗಿದೆ. ತಿರುಪತಿಯಿಂದ ತಂದಿದ್ದು. ನೋಡಿ ಅದು ಲಕ್ಷ್ಮೀ ಭೂವರಾಹ ಸ್ವಾಮಿ. ಏನಾದ್ರು ಸೈಟ್ದು ಮನೆ ತೊಂದರೆ ಇದ್ದರೆ, ಜಾಗದಲ್ಲಿ ಏನಾದ್ರು ತೊಂದರೆ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಅದು ಬೆಂಗಳೂರಲ್ಲೂ ಇದೆ, ಇಲ್ಲಾಂದರೆ ಮಂಡ್ಯದ ಹತ್ರನೂ ಇದೆ. ನೀವು ಮಂಡ್ಯದ ಹತ್ರ ಪಾಂಡವಪುರದಲ್ಲೂ ಅದ್ರ ಹತ್ರ ಹಳ್ಳಿನಾಗೂ ಇದೆ. ನೀವು ಎಲ್ಲಾದ್ರೂ ಹೋಗ್ಬೋದು. ಬೆಂಗಳೂರಾಗೆ ಇದೆ ಇವಾಗ. ಭೂವರಾಹ ಸ್ವಾಮಿ ಸಾಲಿಗ್ರಾಮ. ಇದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಅಡ್ರೆಸ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ. ನೀವು ಕಮೆಂಟ್ ಮಾಡಿರಿ ಅಡ್ರೆಸ್ ಬೇಕು ಎಲ್ಲಿದೆ ಅಂತ, ನಾನು ನಿಮಗೆ ಹೇಳ್ತೀನಿ. ನೋಡಿ ಎಲ್ಲ ರೆಡಿಯಾಗಿದೆ.